ಹಾಯ್ ಹಲೋ ಅಸ್ಸಲಾಮ್ ಅಲೈಕುಮ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೆಂಗಿದ್ರಿ ಫ್ರೆಂಡ್ಸ್? ಆರಾಮಿದ್ದೀರಾ ಅಂತ ಅಂದ್ಕೊಂಡೇನ್ರಿ. ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ್. ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ಸೊ ಇವತ್ತಿನ ಬ್ಲಾಗ್ನ ಶುರು ಮಾಡೋಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ರೆಂಡ್ಸ್. ಹಾಗೆ ನಾನು ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ನನಗೆ ಸಪೋರ್ಟ್ ಮಾಡಿ. ಸೊ ಫ್ರೆಂಡ್ಸ್, ಈಗ ನೋಡ್ರಿಪ್ಪ ಬಾಂಡೆ ತಿಕ್ಕಾಗತ್ತೇನು ರೀ. ಕೆಲ್ಸಕ್ಕೆ ಹೋಗಿ ಬಂದರೆ ಕೆಲ್ಸಕ್ಕೆ ಹೋಗಿ ಬಂದು ಒಂದು ಸ್ವಲ್ಪ ಬಾಂಡೆ ತೊಗೊಂಡು ಬಂದಿದ್ದೀನಿ ರೀ. ಈಗ ಬಾಂಡೆ ತಿಕ್ಕೊಂಡು ಒಂದು ಸ್ವಲ್ಪ ಸುಮ್ಮಗ ನಾಷ್ಟ ರೆಡಿ ಮಾಡಿ ಶಾಲೆಗೆ ಕಳಿಸ್ಬೇಕು ರೀ. ಆಕೆ ಶಾಲೆಗೆ ಕಳಿಸಿ ಆಮೇಲೆ ನಂದು ಮುಂದಿನ ಕೆಲಸ ನೋಡ್ಕೋಬೇಕು ರೀ ಫ್ರೆಂಡ್ಸ್. ಸೊ ಫ್ರೆಂಡ್ಸ್ ನೋಡ್ರಿಪ್ಪ, ಬಾಂಡೆ ಎಲ್ಲ ತಿಕ್ಕೊಂಡು ಬಂದಿಟ್ಟೆ ರೀ. ಸುಮ್ಮಗ ಒಂದು ಸ್ವಲ್ಪ ಶಾಲೆಗೂ ಕಳಿಸಿದ್ರೆ ಒಗ್ಗು ನಾಷ್ಟ ಮಾಡಿದ್ದಾರೆ. ನಾಷ್ಟ ಮಾಡಿಸಿ ಕಳಿಸಿದ್ರೆ ಫ್ರೆಂಡ್ಸ. ಮತ್ತು ಬಾಂಡೆ ಎಲ್ಲ ಕೂಡಿದ್ವಲ್ರಿ, ಬಾಂಡೆ ತಿಕ್ಕೊಂಡು ಬಂದೆ ರೀ. ಈಗ ಮತ್ತೆ ಇನ್ನೊಂದು ಮನೆ ಐತ್ರಿ, ಕೆಲ್ಸಕ್ಕೆ ಹೋಗ್ಬೇಕು. 11:30 12 ಗಂಟೆ ಒಂದು ಮನೆ ಐತ್ರಿ ಫ್ರೆಂಡ್ಸ. ಅಲ್ಲಿ ಹೋಗಿ ಬಂದು ಮತ್ತೆ ನನ್ನ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ರೀ. ಸೊ ಹೀಗೆ ಸಪೋರ್ಟ್ ಮಾಡಿ ನೋಡಿರಿ ಫ್ರೆಂಡ್ಸ. ನಾನು ಇವಾಗ ಬಂದೆ ಕೆಲಸದಿಂದ. ಇವಾಗ ಬಂದು ಒಂದು ಸ್ವಲ್ಪ ಪಟಾನ ಬಂದು ಕೂಡಲೇ ನಾನು ಅಡುಗೆ ಮಾಡೋಕೆ ಕುಂತೇರಿ. ಯಾಕಂದ್ರೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ರೀ ಫ್ರೆಂಡ್ಸ. ಇದು ರೆಸಿಪಿನ ನಾನು ತೋರಿಸಿದ್ದೈತ್ರಿ. ಇದು ಟಮಾಟಿ ತಿಳಿ ಸಾರಿಂದ ಎಲ್ಲ ಮಸಾಲೆ ರೀ ಫ್ರೆಂಡ್ಸ. ಈಗ ಮಿಕ್ಸಿಗೆ ಹಾಕೋದು ಅಷ್ಟೇ ರೀ. ಆಮ್ಯಾಗ ಈ ಕಡೆ ನೋಡ್ರಿಪ್ಪ, ಅನ್ನ ಮಾಡೀನಿ, ಬಿಸಿ ಅನ್ನ ಮಾಡೇನ್ರಿ. ಆಮ್ಯಾಗ ಟಮಾಟಿ ತಿಳಿ ಸಾರು. ಆಮೇಲೆ ಇನ್ನೊಂದು ರೆಸಿಪಿ ಮಾಡಾಕತ್ತೀನಿ ರೀ ಫ್ರೆಂಡ್ಸ. ಇದನ್ನು ಫಸ್ಟ್ ಹಾಕ್ಕೊಂಡು ನಾನು ನಿಮ್ಗೆ ಆ ರೆಸಿಪಿ ಏನು ಅನ್ನೋದು ನಮ್ಮ ಹಳ್ಳಿ ಕಡೆ ನಾವು ಮಾಡೋ ರೆಸಿಪಿನ ಇವತ್ತು ನಾನು ನಿಮ್ಗೆ ಶೇರ್ ಮಾಡಾಕತ್ತೀನಿ ರೀ ಫ್ರೆಂಡ್ಸ. ಬರ್ರಿ ಈಗ ಫಸ್ಟ್ ಸಾರು ಮಾಡ್ಕೊತೀನಿ. ಸಾರು ಮಾಡಿದ್ಮೇಲೆ ಹೇಳ್ತೀನಿ ಆ ರೆಸಿಪಿ ಏನು ಅಂತ. ಸೊ ನೋಡಿರಿ ಫ್ರೆಂಡ್ಸ, ನಮ್ದು ಹತ್ರ ತಿಳಿ ಸಾರು ರೆಡಿ ಆತ್ರಿ. ಈಗ ಅನ್ನನೂ ಮಾಡಿದ್ದೈತ್ರಿ. ಈಗ ನಾನು ಏನು ರೆಸಿಪಿ ಮಾಡಾಕತ್ತೇನಪ್ಪ ಅಂದ್ರೆ, ನಮ್ಮ ಹಳ್ಳಿ ಕಡೆ ನಾವು ಜೋಳದ ಹಿಟ್ಟಿನ ಮುದ್ದೆ ಹೆಂಗೆ ಮಾಡ್ತೇವೆ ಅನ್ನೋದು ತೋರ್ಸಾಕತ್ತೀನಿ ರೀ ಫ್ರೆಂಡ್ಸ್. ನಾವು ಭಾಳ ಫೇಮಸ್ ರೀ. ಯಾಕಂದ್ರೆ ರೊಟ್ಟಿ ಮಾಡೋಕೆ ಬೇಜಾರಾದಾಗ ಜೋಳದ ಹಿಟ್ಟಿನ ಮುದ್ದಿನ ಮಾಡ್ಕೊಂಡು ತಿಂತಿರ್ತೀವಿ ರೀ ಫ್ರೆಂಡ್ಸ. ಸೊ ನಿನ್ನಂತರೂ ನಾನು ರೊಟ್ಟಿ ಮಾಡಿದ್ದೆ ರೀ. ಅವೇ ಒಂದೆರಡು ಇದಾವೆ ರೀ. ಅದ್ರ ಸಂಬಂಧ ಒಂದು ಸ್ವಲ್ಪ ಜೋಳದ ಹಿಟ್ಟಿನ ಮುದ್ದಿನ ನಾನು ಮಾಡಿದ್ರೆ ಆಯ್ತು ಅಂತಂದು ಮಾಡಾಕತ್ತೀನಿ ರೀ. ಆಮ್ಯಾಗ ಇದನ್ನು ಚಿಕನ್ ಸಾರು, ಆಮೇಲೆ ಇದು ಮೀನಿನ ಸಾರು ಇವೆಲ್ಲ ಇರ್ತೈತಲ್ರಿ. ಚಿಕನು ಮಟನ್ ಅದ್ರಾಗೆಲ್ಲ ಮಸ್ತ್ ಕಾಂಬಿನೇಷನ್ ರೀ. ಅದನ್ನು ಬಿಟ್ಟು ನಾವು ನಾನ್ ವೆಜ್ ತಿನ್ಲಾರ್ದವರು ಟಮಾಟಿ ಸಾರು ತಿಳಿ ಸಾರು ಇರ್ತೈತಲ್ರಿ ಫ್ರೆಂಡ್ಸ್. ಅದ್ರಾಗ ನಾವು ಈ ಜೋಳದ ಹಿಟ್ಟಿನ ಮುದ್ದೆ, ಆಮೇಲೆ ರಾಗಿ ಹಿಟ್ಟಿನ ಮುದ್ದೆ, ರಾಗಿ ಮುದ್ದೆ ಇರ್ತಾವಲ್ರಿ, ಅದನ್ನು ಕೂಡ ನಾವು ತಿನ್ಬೋದ್ರಿ. ಅದಕ್ಕೆ ಬಸ್ಸಾರು ಏನೋ ಮಾಡ್ತಾರೆ ರೀ ಫ್ರೆಂಡ್ಸ್. ಬಸ್ಸಾರು ಮಾಡಕ್ಕೆ ಬರ್ಲಾರ್ದವ್ರು ಟಮಾಟಿ ಸಾರು ಏನಿರ್ತೈತೆ ನೋಡ್ರಿ, ತಿಳಿ ಸಾರು ಮಾಡ್ಕೊಂಡು ತಿನ್ಬೋದು ರೀ ಫ್ರೆಂಡ್ಸ್. ನಾವಂತೂ ಜಾಸ್ತಿ ಇದು ಜೋಳದ ಹಿಟ್ಟಿನ ಮುದ್ದಿನ ಇದ್ರಾಗ ತಿನ್ನೋದ್ರಿ. ಯಾಕಂದ್ರೆ ಟಮಾಟಿ ಸಾರ್ನಾಗ ರೀ ಫ್ರೆಂಡ್ಸ್. ಬರ್ರಿ ಮತ್ತೆ ಆಗ್ತಾಡ, ಈಗ ಮಾಡೇ ಬಿಡೋಣ. ಫಸ್ಟಾಗಿ ನೋಡಿರಿ ಫ್ರೆಂಡ್ಸ್, ನಾನು ಜೋಳದ ಹಿಟ್ಟು ತೊಗೊಂಡೇನಿ ರೀ. ನನಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡೇನಿ ರೀ. ಜಾಸ್ತಿ ಯಾರು ಮನ್ಯಾಗಿಲ್ಲಲ್ರಿ ತಿನ್ನಕ್ಕೆ, ಅದ್ರ ಸಂಬಂಧ. ಈ ಕಡೆ ನೋಡ್ರಿಪ್ಪ, ಒಂದು ಡಬ್ರಿ ಇಟ್ಟಿದ್ದೀನಿ. ಈ ಡಬ್ರಿಗೆ ಒಂದು ಸ್ವಲ್ಪ ನೀರು ಹಾಕ್ಕೊತೀನಿ ರೀ ನಾನು. ನೋಡ್ರಿ, ಡಬ್ರಿ ಬಿಸಿ ಆಗೈತೆ ರೀ. ಈಗ ಇದಕ್ಕೆ ನೀರು ಹಾಕ್ಕೊಂತೀನಿ. ನನಗೆ ಎಷ್ಟು ಬೇಕೋ ಅಷ್ಟು ಇದಕ್ಕೂ ಕೂಡ ನೀರು ಹಾಕ್ಕೊತಾನೆ ರೀ. ಸಾಕ್ರಿ. ಇಷ್ಟು ಹಾಕ್ಕೊಂಡ್ಮೇಲೆ ಭಾಳ ಈಸಿ ಐತ್ರಿ. ಏನು ಹಾಕ್ಕೊಲಾರ್ದಂಗೆ ಮಾಡೋದ್ರಿ ಇದು. ಅಂದರೆ ಇದು ಕಾರ್ಮುದ್ದಿ ಅಂತೂ ಮಾಡ್ತಾರೆ ರೀ ಫ್ರೆಂಡ್ಸ್. ಅದು ಕೂಡ ನಾನು ನಿಮಗೆ ತೋರಿಸ್ತೀನಿ ರೀ. ಕಾರ್ಮುದ್ದಿಗಂತೂ ನಾವು ಪಲ್ಯನೂ ಬೇಡ, ಸಾರು ಬೇಡ ನೋಡ್ರಿ, ಹಂಗೆ ಇರ್ತೈತೆ ರೀ ಫ್ರೆಂಡ್ಸ್. ಸೊ ಇದನ್ನು ಸಾದಾ ಮುದ್ದೆ ಮಾಡಾಕತ್ತೇನೆ ರೀ. ಈಗ ನೋಡಿರಿ, ಇದಕ್ಕೆ ಉಪ್ಪು ಹಾಕ್ಕೊಳಾಗತ್ತೇನೆ ರೀ. ಉಪ್ಪು ಹಾಕ್ಕೊಂಡ್ಮೇಲೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೋಬೇಕು ರೀ ಇದಕ್ಕೆ. ನೋಡಿರಿ, ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಬಿಡ್ತೀನಿ ರೀ. ಸಾಕ್ರಿ. ಇಷ್ಟ ಆದ್ರೆ ನಮ್ಗೆ ಇದಕ್ಕೆ ಮುದ್ದೆಗಂತೂ ಇಷ್ಟ ನೋಡಿರಿ. ಉಪ್ಪು, ಎಣ್ಣೆ, ಆಮೇಲೆ ನೀರು. ಇದು ಚಲೋತ್ನಂಗೆ ಕುದಿಬೇಕು ರೀ. ಚಲೋತ್ನಂಗೆ ಕುದಿಯೋವಾಗ ನಾವು ಈ ಹಿಟ್ಟನ್ನು ಹಾಕಿ ಒಂದು ಕೋಲಿಲೆ ನಾವು ತಿರುಗಿಸಿ ನಾವು ಮುದ್ದೆ ಮಾಡ್ಕೊಂಡ್ಬಿಟ್ರೆ ಇಷ್ಟ ಸಿಂಪಲ್ ರೀ. ನಮ್ಮ ಹಳ್ಳಿ ಸೈಡ್ ಮುದ್ದೆ ನಂತರ ರೆಡಿ ಆತ್ರಿ ಅಷ್ಟೇ. ಈಗ ನೋಡಿರಿ, ಇದು ಕುದಿಲಿ ರೀ. ಅಲ್ಲಿ ಮಟ್ಟ ನಾವು ಸ್ವಲ್ಪ ಕ್ಲೋಸ್ ಮಾಡಿ ಇಡೋಣ ರೀ. ಇದು ಜಲ್ದಿ ಕುದಿ. ಈಗ ಅಂತ ನೀರು ಕುದಿಯಾಗತ್ತೈತೆ ರೀ. ನೋಡ್ರಿ ಎಷ್ಟು ಮಸ್ತಾಗಿ ನೀರು ಕುದಿಯಾಗತ್ತೈತೆ ರೀ. ಎಣ್ಣೆ ನೋಡ್ರಿ. ಈಗ ಇದು ಕುದಿಯಾಗತ್ತೈತೆ ರೀ. ಲೋ ಫ್ಲೇಮ್ದಾಗ ಇಡೋಣ ರೀ. ಲೋ ಫ್ಲೇಮ್ದಾಗ ಇಟ್ಟು ನಾವು ಏನು ಮಾಡೋಣ ಅಂದ್ರೆ ಸ್ವಲ್ಪ ಹಿಟ್ಟು ಹಾಕ್ಕೊಳ್ಳೋಣ ರೀ. ಇದು ನಾನು ಒಂದು ಇದು ತೊಗೊಂಡೇನಿ ರೀ. ಅದನ್ನ ಇದು ಬ್ಯಾಳಿ ಮ್ಯಾಶ್ ಮಾಡೋದು ಇರ್ತೈತಲ್ರಿ, ಕೋಲು, ಅದನ್ನ ತೊಗೊಂಡೇನಿ ರೀ. ಒಂದು ಸ್ವಲ್ಪ ತೊಳೆದಿಟ್ಕೊಂಡೀನಿ. ಇದನ್ನು ನೋಡಿರಿ, ಈ ಥರ ನಾವು ಇದಕ್ಕೆ ಹಾಕ್ಕೊಡ್ಬೇಕು. ನೋಡಿರಿ, ಸಾಕು. ಇಷ್ಟನ್ನು ಹಾಕ್ಕೊಂಡೇನಿ ನಾನು. ನೀರು ಕರೆಕ್ಟ್ ಆಗ್ತಾವ ಅನ್ನಿಸ್ತೈತೆ ರೀ. ನೋಡಿರಿ, ಇದನ್ನು ಹಾಕ್ಕೊಂಡು ನಾವು ಚಲೋತ್ನಾಗ ಇದನ್ನು ತಿರುಗಬೇಕು ರೀ. ಎರಡು ಕೈಲೇ ತಿರುಗಬೇಕು ರೀ ಫ್ರೆಂಡ್ಸ. ಒಂದು ಕೈಲೇ ಫೋನು, ಒಂದು ಕೈಲೇ ತಿರುಗೋದಂದ್ರೆ ಆಗಂಗಿಲ್ಲ ರೀ ಅದು. ಸೊ ನೋಡಿರಿ ಫ್ರೆಂಡ್ಸ, ಒಂದು ಕೈಲೇ ನಾನು ಇಕ್ಕಳತ್ಲಂತ್ರ ಹಿಡ್ಕೊಂಡು ಈಗ ಒಂದು ಕೈಲೇ ಇದನ್ನು ತಿರುವಾಕತ್ತೇನೆ ರೀ. ನೋಡಿರಿ, ಈ ಥರ ನಮಗೆ ಈ ಮುದ್ದಿನ ರೆಡಿ ಆಗ್ಬೇಕು ರೀ ಫ್ರೆಂಡ್ಸ. ನೋಡಿರಿ, ನಾನು ಈಗ ಈ ಥರ ಮುದ್ದಿನ ನಾದ್ಕೊಂಡೇನ್ರಿ. ಈಗ ಇದನ್ನು ಹಾಳಾಗಿ ಬಿಡೋಣ ರೀ. ಒಂದು ಸ್ವಲ್ಪ ನಾವು
ಎರಡು ಮೂರು ನಿಮಿಷ ನಾವು ಹಳ್ಳಾಗಿ ಬಿಡಬೇಕು. ಇದು ಹಳ್ಳಾಗಿ ಬಿಟ್ಟು ಆಮೇಲೆ ನಾವು ಇದನ್ನು ರೌಂಡಾಗಿ ಮಾಡ್ಕೋಬೇಕು. ಭಾಳ ಸಿಂಪಲ್ ಐತ್ರಿ ಫ್ರೆಂಡ್ಸ. ಆದ್ರೆ ರುಚಿ ಅಂತೂ ಸಿಕ್ಕಾಪಟ್ಟೆ ಮಸ್ತ್ ಆಕೈತಿ ರೀ, ರೊಟ್ಟಿಗಿಂತ ರುಚಿ ಇರೋದು ನೋಡಿರಿ ಫ್ರೆಂಡ್ಸ. ಈಗ ಇದು ಮಾತ್ರ ಇದಕ್ಕೆ ನಾನೀಗ ಒಂಚೂರು ಎಣ್ಣೆ ಹಾಕೋತೀನಿ ರೀ. ಎಣ್ಣೆ ಹಾಕ್ಕೊಂಡು ಸ್ವಲ್ಪ ನೀರು ಚುಮ್ಕೋಸ್ತೀವಂತೇಳಿ ರೀ. ನೋಡಿರಿ ಇಷ್ಟ ಆತಂದ್ರೆ ಸಾಕ್ರಿ. ಇಷ್ಟ ನೀರು ಹಾಕ್ಕೊಂಡು ನಾನು ಇದನ್ನು ಲೋ ಫ್ಲೇಮ್ದಾಗ ಗ್ಯಾಸ್ನ ಇಟ್ಟು ಬಿಡ್ತೇನೆ ರೀ. ಇದು ಒಂದು 2 ಇಲ್ಲಿಕ್ರ 3 ನಿಮಿಷ ಆದಮೇಲೆ ಕ್ಲೋಸ್ ಮಾಡಿಬಿಡೋಣ ರೀ. ಒಂದು 2-3 ನಿಮಿಷದಷ್ಟು ನಾವು ಇದನ್ನು ಹಳ್ಳಾಗಿ ಬಿಟ್ಟು ಆಮೇಲೆ ಬಂದ್ ಮಾಡ್ಕೊಂಡು ಬಿಡೋಣ ರೀ. ಸೊ ಫ್ರೆಂಡ್ಸ ನೋಡ್ರಿಪ್ಪ, ಇದು ನಾನು ಈಗ ಬಂದ್ ಮಾಡೇನಿ ರೀ ಗ್ಯಾಸ್. ನೋಡಿರಿ ಎಷ್ಟು ಬಿಸಿ ಬಿಸಿಯಾಗಿ ನಮ್ಮ ಮುದ್ದಿನ ತೆಗಿತೇನೆ ರೀ. ಈಗ ನಾವು ಮುದ್ದಿನ ಮಾಡ್ಬೇಕಲ್ರಿ, ಅದ್ರ ಸಂಬಂಧ ಒಂದು ಪ್ಲೇಟ್ದಾಗ ಹಾಕ್ಕೊಂಡು ರೀ ಫ್ರೆಂಡ್ಸ. ಇದು ಒಂದು ಪ್ಲೇಟ್ದಾಗ ಹಾಕ್ಕೊಂಡು ನಾನು ಯಾವ ಥರ ಮುದ್ದೆ ಮಾಡ್ಕೊತೇನೆ ನೋಡಿರಿ ಫ್ರೆಂಡ್ಸ. ನೋಡಿರಿ ಎಲ್ಲದು ಈಗ ತಕ್ಕೊಂಡಾಗತ್ತೇನೆ ರೀ. ತಕ್ಕೊಂಡು ನೋಡ್ರಿ ಇದು ಒಂದು ನೀರು ತೊಗೊಂಡೇನಿ ರೀ ಒಂದು ಬಟ್ಟಲ್ದಾಗ. ಆ ನೀರನ್ನು ನಾನು ಹಚ್ಕೊಂಡು ಈಗ ಒಂದು ಸ್ವಲ್ಪ ಎಣ್ಣೆನ ತೊಗೊಳ್ತೇನೆ ರೀ. ಸೊ ನೋಡಿದ್ರಲ್ರಿಪ್ಪ ಫ್ರೆಂಡ್ಸ, ನಮ್ಮದು ಜೋಳದ ಹಿಟ್ಟಿನ ಮುದ್ದೆ ಹೆಂಗಾಗೈತೆ ಅನ್ನೋದು ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳಾಗತ್ತೀನಿ ರೀ ಫ್ರೆಂಡ್ಸ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡ್ರಿ. ಹಾಗೆ ಸಪೋರ್ಟ್ ಕೂಡ ಮಾಡಿರಿ ಫ್ರೆಂಡ್ಸ. ಮರೀಲಾರ್ದಂಗೆ ನಂಗೆ ಸಪೋರ್ಟ್ ಮಾಡಿರಿ. ನಿಮ್ಮ ಸಪೋರ್ಟ್ ಭಾಳ ಅವಶ್ಯಕತೆ ಐತ್ರಿ. ಸೊ ಭಾಳ ಸಿಂಪಲ್ ಐತ್ರಿ. ಇದು 5 ನಿಮಿಷದಾಗ ಮಾಡ್ಕೋಬೋದು ರೀ ಫ್ರೆಂಡ್ಸ. ನಮ್ಮ ಮನ್ಯಾಗ ಒಂದೊಂದು ದಿನ ರೊಟ್ಟಿ ಮಾಡೋಕೆ ಬೇಜಾರಾದ್ರೆ ಮಾಡ್ಕೊಂಡು ತಿಂತಿರ್ತೇವೆ ರೀ. ಯಾಕಂದ್ರೆ ಅದು 1-2 ರೊಟ್ಟಿ ತಿನ್ನೋ ಅಷ್ಟ್ರಾಗ ನಾವು ಈ ಮುದ್ದಿನ ಒಂದು ತಿಂದ್ರೆ ಸಾಕು ರೀ ಫ್ರೆಂಡ್ಸ, ಅಷ್ಟು ರೀ. ಆದರೆ ಏನು ರೀ, ಬಿಸಿ ಬಿಸಿ ಇರುವಾಗಲೇ ನಾವು ಇದನ್ನು ಟೇಸ್ಟ್ ಮಾಡ್ಬೋದು, ತಿನ್ಬೇಕು ರೀ. ಇಲ್ಲಿಕ್ರ ಸ್ವಲ್ಪ ತಣ್ಣಗಾದ್ರೆ ಅಷ್ಟೇನು ಚಲೋ ಅನ್ಸಂಗಿಲ್ಲ ರೀ ಫ್ರೆಂಡ್ಸ. ಈಗ ಫಸ್ಟ್ ನಾವು ಊಟಕ್ಕೆ ಕೊಟ್ಬಿಡ್ತೇನೆ ರೀ. ಯಾಕಂದ್ರೆ ಲೇಟ್ನ ಆಗೈತೆ ರೀ, 2:30 ಏನೋ ಟೈಮ್ ಆಗೈತೆ ರೀ. ನಮ್ಮ ಸುಮ್ಮನು ಶಾಲೆಯಿಂದ ಬಂದಾಡ್ರೆ ನೋಡ್ರಿ, ಆಕಿ ಶಾಲೆಗೆ ಹೋಗಿ ಆಮೇಲೆ ಬರೋ ತನಕ ಅಂದ್ರೆ ನಂದು ಇನ್ನೂ ಕೆಲಸದ ಮನೆ, ಇನ್ನೂ ಮನ್ಯಾಗಿನ ಕೆಲಸನ ಆಗಿಲ್ಲ ರೀ ಫ್ರೆಂಡ್ಸ. ಇನ್ಮೇಲೆ ನಂದು ಮನ್ಯಾಗಿನ ಕೆಲಸ ಅರಿವಿ ಅಂಚಡಿ ಎಲ್ಲ ರೀ ಫ್ರೆಂಡ್ಸ. ಫಸ್ಟ್ ಅವ್ರಿಗೆ ಊಟಕ್ಕೆ ಕೊಡ್ತೇನೆ ರೀ. ಊಟಕ್ಕೆ ಕೊಟ್ಮೇಲೆ ಮತ್ತೆ ನನ್ನ ವೀಡಿಯೋನ ಕಂಟಿನ್ಯೂ ಮಾಡ್ತೇನೆ ರೀ. ಸೊ ನೀವು ಸಪೋರ್ಟ್ ಮಾಡೋದನ್ನು ಮರಿಬೇಡ್ರಿ ಫ್ರೆಂಡ್ಸ. ನೋಡ್ರಿಪ್ಪ, ನಮ್ಮದು ಊಟ ಅಂತ ರಾತ್ರಿ ಊಟ ಮಾಡ್ಕೊಂಡು ಒಂದು ಸ್ವಲ್ಪ ಪಾರ್ಕಿಂಗ್ ಕಸ ಹೊಡಿಬೇಕು ರೀ. ಬೆಳಿಗ್ಗೆ ನಮ್ಮ ಮನೆಯವ್ರು ಹೊಡೆದೇ ಇಲ್ರಿಪ್ಪ, ಯಾಕೆ ಅವ್ರಿಗೂ ಆರಾಮ ಅನ್ಸಾಕತ್ತೆ ಇಲ್ರಿ ಫ್ರೆಂಡ್ಸ. ಅದ್ರ ಸಂಬಂಧ ಈಗ ನಂದಂತ್ರಿ ಕೆಲಸ ಆತ್ರಿ, ಅರ್ವಿ ಒಗೆವು ಇದ್ದವು ರೀ. ಮತ್ತು ನಾಳೆ ಬೆಳಿಗ್ಗೆ ಒಗೆದ್ರಾತು ಒಂದು ಸ್ವಲ್ಪ. ಇವತ್ತು ಯಾಕೆ ಮತ್ತು ಕೆಲಸನೂ ಜಾಸ್ತಿ ಅದಾವ್ರಿ ಫ್ರೆಂಡ್ಸ. ಅದ್ರ ಸಂಬಂಧ ಹಂಗೆ ಇಟ್ಟಿದ್ದೀನಿ ರೀ ಬಕೆಟ್ ತುಂಬಿ. ನಾಳೆ ಬೆಳಿಗ್ಗೆ ಜಲ್ದಿ ಎದ್ದು ಒಂದು ಸ್ವಲ್ಪ ಒಗೆದ್ಬಿಟ್ರೆ ಆಗ್ತೈತೆ ರೀ ಫ್ರೆಂಡ್ಸ. ಈಗ ಬರ್ರಿ, ಈಗ ಒಂದು ಸ್ವಲ್ಪ ಪಾರ್ಕಿಂಗ್ ಕಸ ಹೊಡಿತೇನೆ ರೀ ನಾನು. ಈಗ ನೋಡ್ರಿ ಫ್ರೆಂಡ್ಸ, ಅಪಾರ್ಟ್ಮೆಂಟ್ ಕೆಲಸ ಹೊಡಾಕತ್ತೀನಿ ರೀ. ಭಾಳ ಕಸ ಬಿದ್ದಿತ್ತು ರೀ. ಇದು ದಿನ ನಾವು ಹೊಡಿಬೇಕು ನೋಡ್ರಿ. ದಿನ ಬೆಳಗ್ಗೆ ನಾವು ಹೊಡಿತಿದ್ವಿ ರೀ. ಇವತ್ತು ನಿನ್ನೆ ಸುಟ್ಟು ನಮ್ಮ ಮನೆಯವ್ರಿಗೆ ಒಂದು ಸ್ವಲ್ಪ ಆರಾಮ ಅನ್ಸಾಕತ್ತಿಲ್ಲ ರೀ. ಅದ್ರ ಸಂಬಂಧ ಅವ್ರಿಗೂ ನೆಗಡಿ ಭಾಳ ಆಗಿ ಮಲ್ಕೊಂಡೇ ಬಿಟ್ಟಾರ್ರಿ ಒಂದು ಸ್ವಲ್ಪ. ಅದಕ್ಕೆ ಮತ್ತು ಎಲ್ಲ ಕಸ ಭಾಳ ಬಿದ್ದಿತ್ತು ಅಂತಂದು ಊಟ ಮಾಡ್ಕೊಂಡು ಒಂದು ಸ್ವಲ್ಪ ಕಸ ಹೊಡಾಕತ್ತೀನಿ ರೀ ಫ್ರೆಂಡ್ಸ. ಇದು ಕಾರ್ ಪಾರ್ಕಿಂಗ್ ಹತ್ರ ರೀ. ಫುಲ್ ಅಲ್ಲಿ ಕಾರ್ ನಿಂದಿರ್ತಾವೆ ರೀ. ಕಾರ್ ಹೋಗಿತ್ತು ರೀ, ಅದ್ರ ಸಂಬಂಧ ಕಾರ್ ಹೋದ್ಮೇಲೆ ಇದೊಂದು ಈ ಕಡೆ ನಾನು ಕಸ ಹೊಡ್ಕೊಳಾಗತ್ತೇನೆ ರೀ. ಉಳ್ಕಿದ್ದನ್ನು ನಾನು ಇನ್ನೂ ಭಾಳ ಐತ್ರಿ, ಇದು ಭಾಳ ದೊಡ್ಡದೈತಲ್ಲ ರೀ ಪಾರ್ಕಿಂಗ. ಈಗ ಸ್ವಲ್ಪ ಹೊಡ್ಕೊತ ಅಲ್ಲಿ ಕಸ ತುಂಬ್ಕೊಳಾಗತ್ತೇನೆ ರೀ ಫ್ರೆಂಡ್ಸ. ಯಾಕಂದರೆ ಕಸ ತುಂಬ್ಕೊಂಡ್ಬಿಟ್ರೆ ಹರಡಂಗಿಲ್ಲ ರೀ. ಇಲ್ಲಿಗರ ಪೂರ್ತಿ ಅಪಾರ್ಟ್ಮೆಂಟ್ ಕಸ ಹೊಡೆ ಮಠ ಅಂದರೆ ಎಲ್ಲ ಹರಡಿ ಬಿಡ್ತೈತೆ ರೀ. ಅದ್ರ ಸಂಬಂಧ ಅಲ್ಲಲ್ಲೇ ಸ್ವಲ್ಪ ಗುಂಪಿ ಮಾಡಿ ಇದನ್ನು ತುಂಬ್ಕೊಂಡು ಬಿಡಾಕತ್ತೇನೆ ರೀ. ಅಂದರೆ ಸ್ವಚ್ಛ ಆಗಿಬಿಡ್ತೈತೆ ರೀ ಅಲ್ಲೆಲ್ಲೇ ತುಂಬ್ಕೊಂಡು ಬಿಟ್ರೆ. ಈಗ ನೋಡಿರಿ, ಈ ಕಡೆ ಕಾರ್ ನಿಂದಿರ್ತೈತೆ ರೀ. ಆ ಕಾರ್ ಕೆಳಗೆ ಇಷ್ಟು ಕಸ ಐತ್ರಿಪ್ಪ ಫ್ರೆಂಡ್ಸ. ಅದ್ರ ಸಂಬಂಧ ಈಗ ಮತ್ತು ಖಾಲಿನ ಇದ್ದಾರೆ. ಮತ್ತು ಇದೊಂದು ಕಸ ಹೊಡ್ಯಾಗತ್ತೇನೆ ರೀ. ಈಗ ನೋಡಿರಿ, ಈ ಕಸ ಆ ಕಡೆ ಹೊಡ್ಕೊಂಡು ಹೊಂಟೇನಿ ರೀ. ಯಾಕಂದ್ರೆ ಆ ಕಡೆ ಬೈಕ್ ಪಾರ್ಕಿಂಗ್ ಅದಾವೆ ರೀ. ಆ ಕಡೆ ಹೊಡ್ಕೊಂಡ್ರೆ ಆ ಕಡೆನೂ ಕಸ ಭಾಳ ಬಿದ್ದಿರ್ತೈತೆ ರೀ. ದಿನ ಸ್ವಚ್ಛ ಮಾಡ್ತೀವಿ ರೀ ಫ್ರೆಂಡ್ಸ್. ದಿನ ಸ್ವಚ್ಛ ಮಾಡಿದ್ರು ಮತ್ತು ಕಸ ಎಲ್ಲಿಂದ ಬರುತ್ತೆ ಏನ್ರಿ, ಕಸ ಹರಡಿರುತ್ತೆ. ಕಸನೆಲ್ಲ ಮಾಡಿದ್ದೇ ಇರಪ್ಪ ಫ್ರೆಂಡ್ಸ. ಬೆಳಗ್ಗೆಯಿಂದ ಒಂದು ಸ್ವಲ್ಪ ಕೆಲಸ ಇರೋ ಸಂಬಂಧ ಮಾಡೇನೂ ಇಲ್ಲರಿ. ಈಗ ಅದ ಕಸನೆಲ್ಲ ಮಾಡ್ಕೊಂಡೆ ರೀ ಫ್ರೆಂಡ್ಸ. ಮತ್ತು ಇವತ್ತು ಒಂದು ಸ್ವಲ್ಪ ಬೇಜಾರು ರೀ. ಯಾಕಂದ್ರೆ ನಮ್ಮ ಸಮೀರ ಇದ್ರೆ ಎಲ್ಲ ಏನೇ ಇದ್ರಿ ಫ್ರೆಂಡ್ಸ, ಎಲ್ಲದಕ್ಕೂ ನಾ ಮಾಡ್ತೀನಿ ಚಿಕ್ಕಮ್ಮ, ನಾ ಮಾಡ್ತೀನಿ ಚಿಕ್ಕಮ್ಮ ಅಂತನ್ರಿ ಫ್ರೆಂಡ್ಸ್. ಅಮ್ಮ ಅನ್ನಂಗಿಲ್ಲ ರೀ. ಅಂದ್ರೆ ನಮ್ಮ ಅಕ್ಕನ ಮಕ್ಕಳು ಒಂದು ಸ್ವಲ್ಪ ಅವರು ಚಿಕ್ಕಮ್ಮ ಅಂತಂದು ಕರಿತಾ ಇದ್ರು ರೀ. ಅವಾಗ ನಾವು ಒಂದೇ ಮನೆಯಾಗಿದ್ವಲ್ಲ ರೀ. ಅದನ್ನು ನೋಡ್ಕಸಿ ಅವ ಏನು ಮಾಡಾಕತ್ತೇನೆ ರೀ, ಆವಾಗಿಂದ ಚಿಕ್ಕಮ್ಮನ ಅಂತಾನೆ ರೀ ಫ್ರೆಂಡ್ಸ.
ಅವ ಇದ್ರೆ ಏನು ಮಾಡ್ತಾನೆ ರೀ, ಪಾರ್ಕಿಂಗ್ ಕಸ ಹೊಡೆದು ಇದಂತಂದು ಹಿಂಗೆ ಮಾಡ್ಕೊತ ಬಂದು ಬಿಡ್ತಾನೆ ರೀ ಫ್ರೆಂಡ್ಸ. ಒಟ್ಟ ಕುಂದ್ರಂಗೂ ಇಲ್ರಿ ಅವಂಗೇನು ರೀ ಬರೀ ಕೆಲಸ ರೀ ಫ್ರೆಂಡ್ಸ. ಹಂಗಂದ್ರೆ ಅವ ಅದ್ರ ನಿನ್ನೆ ಹೋಗ್ಯಾನ್ರಿ, ಒಂಥರ ಬೇಜಾರು ಅನಿಸ್ಬಿಟ್ಟಿದ್ರಿ. ಒಂಥರ ನನಗಂತೂ ಸಿಕ್ಕಾಪಟ್ಟೆ ಬೇಜಾರು ಅನ್ಸಾಗತ್ತೈತ್ರಿ ಅವನ ಸಲುವಾಗಿ. ಏನೋ ಒಂದು 4 ದಿನ ಎಷ್ಟು ನಕ್ಕೊಂತ ಇದ್ದಾರೆ. ಮತ್ತು ಶಾಲೆ ಒಂದು ಐತಲ್ರಿ, ಅದ್ರ ಸಂಬಂಧ ಮತ್ತು ಕಳಿಸಿದ್ದೀರಿ ಫ್ರೆಂಡ್ಸ. ಆದ್ರೂ ಬೇಜಾರು ಅನ್ಸಾಗತ್ತೈತ್ರಿ. ಅವ ಇದ್ರೆ ಏನೋ ಒಂಥರ ಖುಷಿ ರೀ ಮನ್ಯಾಗ. ಏನಾರೋ ಒಂದು ಗದ್ದಲ ಹಾಕ್ಕೊಂತ ಹಿಂಗೆ ಇರ್ತಾನೆ ರೀ ಫ್ರೆಂಡ್ಸ. ಈಗ ಹೋಗ್ಯಾನ್ರಿ, ಇರಲಿ ರೀ. ಮತ್ತು ಎಕ್ಸಾಮ್ ಒಂದು ಸಮೀಪ ಬಂದವ್ರಿ. ಎಕ್ಸಾಮ್ ಆದಮೇಲೆ ಮತ್ತು 2 ತಿಂಗಳ ಸೂಟಿ ಬಂದ್ರೆ ಮತ್ತು ಕರೆ ಕಳಿಸ್ಕೊತೀನಿ ರೀ ಫ್ರೆಂಡ್ಸ. ಏನೋ 4 ದಿನ ಆದರೂ ಇದಾನಲ್ರಿ, ಅದು ಒಂದು ದೊಡ್ಡ ಖುಷಿ ಆಗೈತೆ ರೀ ನಂಗೆ. ಎಲ್ಲದಕ್ಕೂ ಭಾಳ ಹೆಲ್ಪ್ ಮಾಡ್ತಾರೆ ರೀ. ಒಂದು ಅವ ಇದ್ರೆ ಎಲ್ಲದಕ್ಕೂ ನೋಡ್ರಿ. ಈ ಪಾರ್ಕಿಂಗ್ ಕಸ ಇವತ್ತು ನಾ ಹೊಡೆದಿದ್ದೆ, ಅವು ಹೊಡ್ಯಾಕೆ ಕೊಡ್ತಿದ್ದಿಲ್ಲ ರೀ ಅವ, ನಾನೇ ಮಾಡ್ತೀನಿಲ್ಲ ಅಂತಂದು ತಾನೇ ಮಾಡ್ತಿದ್ದಾರೆ ಫ್ರೆಂಡ್ಸ. ನಾನು ಸ್ವಲ್ಪ ಬೇಜಾರು ಅನ್ನಿಸ್ತ್ರಿ ಇವತ್ತು. ನೋಡ್ರಿ ಇಡೀ ಹಗಲೆಲ್ಲ ಗದ್ದಲಾನೇ ಇಲ್ರಿ. ಅವ ಹೋಗ್ಯಾನ ಮನೆ ಎಲ್ಲ ಫುಲ್ ಸೈಲೆಂಟ್ ಆಗಿಬಿಟ್ಟೈತ್ರಿ. ಒಂಥರ ದೇವ್ರು ನೋಡ್ರಿ ಅಂತ ಕಳ್ಳು ಹಾಕಿರ್ತಾನೆ. ತಾಯಿ ಕಳ್ಳು ಭಾಳ ಇದ್ರೆ ನಂಗೆ ಅದು ಹೇಳಕ್ಕೂ ಬರಂಗಿಲ್ಲ ರೀ ಫ್ರೆಂಡ್ಸ. ಒಂಥರ ಏನೋ ಏನ್ರಿ ಆ ಮಕ್ಕಳ ಸಲುವಾಗಿ ಬಂತಂದ್ರೆ ಒಂಥರ ಏನೋ ಒಂದು ಫೀಲ್ ಆಗುತ್ತೆ. ಸೊ ಇರಲಿ ರೀ ಫ್ರೆಂಡ್ಸ. ಮತ್ತು ಅವನೊಂದು ಶಾಲೆ ಐತ್ರಿ. ಈಗ ನಾನು ಇಲ್ಲಿ ಇಟ್ಕೊಂಡು ಕೂತ್ಕೊಂಡ್ರೆ ಒಂದು ಶಾಲೆ ಹಾಳಾಗ್ತೈತೆ ರೀ. ಅಲ್ಲೇನು ಹುಡುಗರು ಹೋಗ್ತಿರ್ತಾರೆ ರೀ ಫ್ರೆಂಡ್ಸ. ಎಕ್ಸಾಮ್ನ ಸಮೀಪ ಬಂದಾವಲ್ರಿ. ಇರಲಿ ರೀ, ಹೋಗಿ ಬರಲಿ. ಮತ್ತು 2 ತಿಂಗಳ ಸೂಟಿಗೆ ಬಂದಮೇಲೆ ನಿಜವಾಗ್ಲೂ ಕರೆ ಕಳಿಸ್ಕೊತೀನಿ ರೀ. ನನಗೂ ಬೇಸರ ಬಿಟ್ಟಿತ್ತು ರೀ. ಅವ ಹೋಗ್ಯಾನ ರೀ. ಒಂಥರ ಮನಸ್ಸಿನಾಗ ಒಂಥರ ಬೇಸರ, ಅದು ಹೇಳ್ಕೊಲಾರ್ದಂಗೆ ಆಗ್ಬಿಟ್ಟತ್ರಿ. ಹೇಳ್ಕೊಂಡ್ರೆ ನಮ್ಮ ಮನ್ಯಾಗ ಇವರು ಒಂಥರ ಒದ್ರಾಡ್ಕೊತಾರೆ ರೀ. ಇರಲಿ ಬಿಡು, ಹೋಗ್ಯಾನ ಇರಲಿ. ಮತ್ತು ಅವ ಕಲೀಲಕ್ಕ ಅಲ್ಲಿ ಶಾಲೆ ಅಂತಂದರೆ ಅದು ಒಂಥರ ತಾಯಿ ಕಡೆ ಸುಮ್ಮನೆ ಇರ್ಬೇಕಲ್ರಿ. ಒಂಥರ ಸಂಕಟ ಪಡ್ತಿರ್ತೈತೆ ರೀ ಹೊಟ್ಯಾಗ. ಮತ್ತು ಇವತ್ತಿನ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳಕತ್ತೀನಿ ರೀ ಫ್ರೆಂಡ್ಸ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡ್ರಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡಕತ್ತೀರ ಅವರೆಲ್ಲರೂ ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಫ್ರೆಂಡ್ಸ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನಗೆ ಭಾಳ ಹೆಲ್ಪ್ ಆಗ್ತೈತೆ ರೀ ಫ್ರೆಂಡ್ಸ. ಮತ್ತು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್, ಗುಡ್ ನೈಟ್.